ಬಂಧುಗಳೇ, ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕೊಪ್ಪಳ ಜಿಲ್ಲಾ ಕುಷ್ಟಗಿ ತಾಲೂಕಿನಲ್ಲಿದ್ದೇನೆ. ಕುಷ್ಟಗಿ ತಾಲೂಕಿನಲ್ಲಿ ಹೊಸ ರೈಲ್ವೆ ಸ್ಟೇಷನ್ ಆಗಿದೆ. ಹೊಸ ರೈಲ್ವೆ ಸ್ಟೇಷನ್ ಅನ್ನ ಸಂಪೂರ್ಣವಾಗಿ ಪ್ರಪ್ರಥಮವಾಗಿ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ನಲ್ಲಿ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತೇನೆ. ಬನ್ನಿ ವೀಕ್ಷಕರೇ, ಪೂರ್ಣವಾಗಿ ಈ ರೈಲ್ವೆ ಸ್ಟೇಷನ್ ಇವತ್ತಿನ ದಿವಸ ತಯಾರಾಗಿ ನಿಂತಿದೆ. ಇನ್ನೇನು ಓಪನಿಂಗ್ ಆಗಬೇಕು, ಚಾಲನೆಯನ್ನ ಪಡೆದುಕೊಳ್ಳಬೇಕಾಗಿದೆ. ಅದಕ್ಕಿಂತ ಮುಂಚೆ ನಾವು ಈ ರೈಲ್ವೆ ಸ್ಟೇಷನ್ ಹೇಗೆ ತಯಾರಾಗಿದೆ, ಯಾವ ರೀತಿಯಾಗಿದೆ ಅಂತಕ್ಕಂಥದ್ದನ್ನ ನೋಡಿ ಕಣ್ಣಾರೆ ನೀವು ಇದನ್ನ ಅನುಭವಿಸಬಹುದು ಅಂತ ಹೇಳ್ತಾ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ. ಬನ್ನಿ ರೈಲ್ವೆ ಸ್ಟೇಷನ್ ಅನ್ನ ಸಂಪೂರ್ಣವಾಗಿ ನೋಡ್ಕೊಂಡು ಬರೋಣ. ಮನುಷ್ಯನ ಜೀವನದಲ್ಲಿ ಬದಲಾವಣೆಯ ದಾರಿ ಹೇಗಿದೆ ಎಂದರೆ, ಮನುಷ್ಯ ನಿಜವಾದ ಬದಲಾವಣೆ ಆಗುವುದು ಅವನಿಗೆ ಅವಮಾನ ಅಪಮಾನ ಅಲ್ಲದೆ ಅವನ ಮನಸ್ಸಿಗೆ ಸಹಿಸಿಕೊಳ್ಳಲಾಗದ ಪೆಟ್ಟು ಬಿದ್ದಾಗ ಮಾತ್ರ ಮನುಷ್ಯ ಬದಲಾವಣೆಯ ದಾರಿಯನ್ನು ಹಿಡಿಯುತ್ತಾನೆ. ಕಳೆದು ಹೋದ ದಿನಗಳ ನೆನೆದು ಎಷ್ಟೇ ವ್ಯಥೆಪಟ್ಟರೂ ಪ್ರಯೋಜನವಿಲ್ಲ. ಬದಲಾಗದಿದ್ದರೆ ನಿನ್ನೆಗಳ ನೆನೆದು ಈ ಕ್ಷಣ ವ್ಯರ್ಥವಾದಂತೆ ನಾಳೆಗಳೂ ವ್ಯರ್ಥವಾಗುತ್ತದೆ. ಬದಲಾಗು, ಇಲ್ಲದಿದ್ದರೆ ಈ ಜಾಲದಲ್ಲಿ ಸಿಲುಕಿ ಬದುಕೇ ಅರ್ಥ ಕಳೆದುಕೊಳ್ಳುತ್ತದೆ. ಇದೇ ಜಗದ ನಿಯಮ. ಸಾಧಿಸಿದವರನ್ನು ಸ್ಫೂರ್ತಿಯಾಗಿ ಸ್ವೀಕರಿಸಿದ ನನಗೆ ಸಾಧಿಸಬೇಕೆಂಬ ಆಸೆ ಹುಟ್ಟಿತು. ಸಾಗುತ್ತಿದ್ದ ದಾರಿ ಸರಿಯೋ ತಪ್ಪೋ ಎಂದು ನಾನರಿಯೇ, ಆದರೆ ತಲುಪಬೇಕಾದ ಗುರಿ ತಿಳಿದಿದೆ. ನಾನು ಬಯಸಿದ ದಾರಿ ಇದು. ಕಷ್ಟವೋ ಸುಖವೋ ಸಾಗುತ್ತಲೇ ಇರುವೆ. ಗುರಿ ತಲುಪುವ ತನಕ ಮುನ್ನಡೆಯುತ್ತಲೇ ಇರುವೆ. ಓಕೆ ವೀಕ್ಷಕರೇ, ನಾನು ಕುಷ್ಟಗಿಯ ರೈಲ್ವೆ ಸ್ಟೇಷನ್ ನ ಮುಂಭಾಗದಲ್ಲಿದ್ದೀನಿ. ರೈಲ್ವೆ ಸ್ಟೇಷನ್ ನ ಮುಂಭಾಗವನ್ನ ನೋಡ್ತಾ ಇದ್ದೀರಾ. ಇಲ್ಲಿ ಸಂಪೂರ್ಣವಾಗಿ ಈಗ ಇದು ಕೊನೆಯಾಗಿದೆ. ಈಗೆಲ್ಲ ಸುಸಜ್ಜಿತವಾಗಿ ಸಜ್ಜಾಗಿದೆ. ಈಗ ನಾವು ಒಳಭಾಗದಲ್ಲಿರ್ತಕ್ಕಂಥ ಚಿತ್ರಣವನ್ನ ವೀಕ್ಷಣೆ ಮಾಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಇಲ್ಲಿರ್ತಕ್ಕಂಥ ಹೊರಾಂಗಣವನ್ನ ನೋಡಿ, ತುಂಬಾ ಚೆನ್ನಾಗಿ ಸುಸಜ್ಜಿತವಾಗಿ ವ್ಯವಸ್ಥೆಗೊಳಿಸಿದ್ದಾರೆ. ಇಲ್ಲಿ ಹೊರಗಡೆಗೆ ಸಣ್ಣ ಪುಟ್ಟ ಗಿಡ ಮರಗಳನ್ನು ಕೂಡ ಈಗ ತಾನೇ ನೆಟ್ಟಿದ್ದಾರೆ. ಇದು ಕನಿಷ್ಠ ದೊಡ್ಡವಾಗ್ಲಿಕ್ಕೆ ಒಂದು 5-6 ವರ್ಷಗಳ ಕಾಲವನ್ನ ತೆಗೆದುಕೊಳ್ಳುತ್ತೆ. ಹಚ್ಚ ಹಸರಾಗಿ ಬೆಳಿಬೇಕಾದ್ರೆ ಒಂದಷ್ಟು ದಿನಗಳನ್ನ ತೆಗೆದುಕೊಳ್ಳುತ್ತೆ. ಸದ್ಯಕ್ಕೆ ತಯಾರಾಗಿರ್ತಕ್ಕಂಥ ದೃಶ್ಯವನ್ನು ಮಾತ್ರ ನೀವೀಗ ವೀಕ್ಷಣೆಯನ್ನ ಮಾಡಬಹುದು. ಈಗ ಬನ್ನಿ ವೀಕ್ಷಕರೇ, ಒಳಗಡೆಗೆ ಯಾವ ರೀತಿಯಾಗಿ ಸಜ್ಜಾಗಿದೆ ಅಂತಕ್ಕಂತಹ ವೀಕ್ಷಣೆಯನ್ನು ಮಾಡ್ಕೊಂಡು ಬರೋಣ. ಆನಂತರ ಪ್ಲಾಟ್ಫಾರ್ಮ್ಗಳು ಯಾವ ರೀತಿಯಾಗಿದ್ದಾವೆ ಅಂತಕ್ಕಂಥದ್ದನ್ನು ಕೂಡ ನಿಮ್ಗೆ ಪ್ರಪ್ರಥಮವಾಗಿ ತೋರಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ. ಹೊಸದಾಗಿ ನೋಡ್ತಕ್ಕಂಥ ಪ್ರಿಯ ವೀಕ್ಷಕರು ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ನಿಮ್ಮ ಬಂಧು ಬಳಗದೊಂದಿಗೆ ಈ ವಿಡಿಯೋವನ್ನ ಹಂಚ್ಕೊಳ್ಳಿ ಅಂತ ಹೇಳ್ತಾ ವೆಲ್ಕಮ್ ಟು ಲೈಫ್ ಬುಕ್ ಕನ್ನಡ. ಬನ್ನಿ ವೀಕ್ಷಕರೇ, ಒಳಗಡೆ ಹೋಗೋಣ.
ರೈಲ್ವೆ ಸ್ಟೇಷನ್ನ ಒಳಭಾಗದಲ್ಲಿ ಬಂದ ತಕ್ಷಣ ನಮ್ಗೆ ಕಾಣ ಸಿಗೋದೇನಪ್ಪ ಅಂತಂದ್ರೆ ಹಂಪಿಯ ಚಿತ್ರಣ ಸಿಗ್ತದೆ. ಹಂಪಿಯ ಕಲ್ಲಿನ ತೇರು ಕೂಡ ನಮ್ಗೆ ಕಾಣ ಸಿಗ್ತದೆ. ಆನಂತರ ನಮ್ಗೆ ಮುಂಭಾಗದಲ್ಲಿ ಬಾದಾಮಿಯ ಒಂದಷ್ಟು ಚಿತ್ರಣಗಳು ಕೂಡ ನಮ್ಗೆ ಕಾಣ ಸಿಗ್ತಾವೆ. ಬನ್ನಿ ವೀಕ್ಷಕರೇ, ಒಳಗಡೆಗೆ ಹೋಗೋಣ. ಪ್ಲಾಟ್ಫಾರ್ಮ್ ಯಾವ ರೀತಿ ಆಗಿದೆ ಅನ್ನೋದನ್ನು ಕೂಡ ವೀಕ್ಷಣೆ ಮಾಡ್ಕೊಂಡು ಬರೋಣ. ಬನ್ನಿ. ಓಕೆ ವೀಕ್ಷಕರೇ, ಒಂದೆರಡು ತಿರುವುಗಳನ್ನು ತೆಗೆದುಕೊಳ್ಬೇಕಾಗ್ತದೆ. ಮೇಲೆ ಪ್ಲಾಟ್ಫಾರ್ಮ್ ಹೋಗ್ಬೇಕಪ್ಪ ಅಂತಂದ್ರೆ ಇಲ್ಲಿ ನಾವು ಮೇಲೆ ಹತ್ತಬೇಕು. ಒಂದೆರಡು ತಿರುವನ್ನು ಪಡೆದುಕೊಂಡು ನಾವು ಮೇಲೆ ಪ್ಲಾಟ್ಫಾರ್ಮ್ಗೆ ಹೋಗೋಣ. ಬನ್ನಿ. ರೈಲ್ವೆ ಸ್ಟೇಷನ್ಗೆ ಬಂದ ತಕ್ಷಣ ಮೊದಲು ನೀವು ತೆಗೆದುಕೊಳ್ಬೇಕಾಗಿದ್ದು ರೈಲ್ವೆ ಪ್ಲಾಟ್ಫಾರ್ಮ್ ಟಿಕೆಟ್ ಅನ್ನ ತೆಗೆದುಕೊಳ್ಬೇಕಾಗತ್ತೆ. ಆ ರೈಲ್ವೆ ಟಿಕೆಟ್ ಅನ್ನ ತೆಗೆದುಕೊಳ್ಬೇಕಾಗತ್ತೆ. ರೈಲ್ವೆ ಸ್ಟೇಷನ್ಗೆ ಬಂದ ತಕ್ಷಣ ರೈಲ್ವೆ ಟಿಕೆಟ್ ಅನ್ನ ತೆಗೆದುಕೊಳ್ಳದಿರ ರೈಲ್ವೆಗೆ ಹೆಂಗ್ ಹತ್ತೀರಿ ಅಲ್ವಾ? ರೈಲ್ವೆ ಸ್ಟೇಷನ್ನಲ್ಲಿ ಸುಸಜ್ಜಿತವಾಗಿ ಮಸ್ತಾಗಿ ರೆಡಿ ಆಗಿರ್ತಕ್ಕಂತಹ ರೈಲ್ವೆ ಸ್ಟೇಷನಿನ ಬುಕ್ಕಿಂಗ್ ಸೆಂಟರ್ ಅನ್ನ ನಾವು ನೋಡೋಣ. ಟಿಕೆಟ್ ಕೊಡ್ತಕ್ಕಂತಹ ಜಾಗ ಮಸ್ತ್ ಆಗೈತೆ, ಬಹಳ ಸುಂದರವಾಗಿ ಭರತನಾಟ್ಯದ ಚಿತ್ರವನ್ನ ತೆಗೆದುಬಿಟ್ಟು ತಬಲ, ವಾದ್ಯ, ಮೇಳ ಎಲ್ಲದರೊಂದಿಗೆ ಸಜ್ಜಾಗಿದೆ. ಅಂತಹ ಸ್ಟೇಷನ್ ಅನ್ನ ನಾವು ನೋಡೋಣ. ಬನ್ನಿ. ಇಲ್ಲಿ ನೀವು ಸ್ಟೇಷನ್ಗೆ ಬಂದ್ರೆ ಟಿಕೆಟ್ ತೆಗೆದುಕೊಳ್ಳುವಂತಹ ಜಾಗ ನೋಡ್ರಿ, ಎಷ್ಟು ಸುಂದರವಾಗಿ ಸುಸಜ್ಜಿತವಾಗಿ ರೆಡಿ ಆಗಿದೆ. ಇದನ್ನ ನೋಡೋದೆ ಚೆನ್ನಾಗಿದೆಯಾ? ಓಕೆ ಓಕೆ, ನೋ ಪ್ರಾಬ್ಲಮ್. ಎಲ್ಲ ರೀತಿಯಿಂದಲೂ ಟ್ರ್ಯಾಕಿಂಗ್ ಒಂದು ಮ್ಯಾಪ್ ಕೂಡ ಒಳಗಡೆಗೆ ಇದರಲ್ಲಿ ಸಿಸ್ಟಮ್ ಅಲ್ಲಿ ಹಾಕಿ ತೋರಿಸಿದ್ದಾರೆ. ಇದು ಕೂಡ ತುಂಬಾ ಚೆನ್ನಾಗಿದೆ. ಸ್ಟೇಷನ್ನಿನ ಮುಂಭಾಗ, ಸ್ಟೇಷನ್ನಿನ ಟಿಕೆಟ್ ಕೊಡ್ತಕ್ಕಂತಹ ಜಾಗ ಇದು. ಓಕೆ, ಬರ್ರಿ ಪ್ಲಾಟ್ಫಾರ್ಮ್ ನೋಡಿ ಬರೋಣ. ಬರ್ರಿ. ನಮ್ಮ ರೈಲ್ವೆ ಸ್ಟೇಷನ್, ನಮ್ಮ ಊರು, ಎಷ್ಟು ಹೇಳಲಿಕ್ಕೆ ಹೆಮ್ಮೆ ಅನಿಸ್ತಾ ಇದೆ. ಪ್ರಿಯ ವೀಕ್ಷಕರೇ, ರೈಲ್ವೆ ಸ್ಟೇಷನ್ ನಲ್ಲಿ ಕೂತ್ಕೊಂಡು ರೈಲ್ ಎತ್ಕೊಂಡು ಪ್ರಯಾಣ ಮಾಡೋದೇ ಒಂದು ಸುಖಕರವಾಗಿರುತ್ತೆ. ಅಂಥದ್ರೊಳಗ ನಮ್ಮೂರಿಗೆ ರೈಲು ಬಂತು, ರೈಲ್ವೆ ಸ್ಟೇಷನ್ ಬಂತು, ಎಲ್ಲ ಸುಸಜ್ಜಿತವಾಗಿ ರೆಡಿ ಆಗಿದೆ. ಇನ್ನೇನು ಕ್ಷಣಗಣನೆ, ಇನ್ನೇನು ರೈಲ್ ಬರಬೇಕು, ರೈಲ್ ಪ್ರಯಾಣ ಶುರು ಆಗ್ಬೇಕು, ಅಷ್ಟೇ ಕಾಯ್ತಾ ಇದ್ದಾರೆ ನಮ್ಮ ಊರಿನ ಜನ. ತುಂಬಾ ಚೆನ್ನಾಗಿದೆ. ಬನ್ನಿ ವೀಕ್ಷಕರೇ, ಈ ಒಂದು ಪ್ಲಾಟ್ಫಾರ್ಮ್ ಅನ್ನ ನೋಡೋಣ. ಇಲ್ಲಿ ನೋಡಿ, ನಾವು ಕೂತಿರುವಂತಹ ಪ್ಲಾಟ್ಫಾರ್ಮ್ ನಲ್ಲಿ ಕುಳಿತುಕೊಳ್ಳಿಕ್ಕೆ ಸಾರ್ವಜನಿಕರಿಗೆ ತುಂಬಾ ಒಳ್ಳೆ ರೀತಿಯ ಚೇರಿನ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಸಿಮೆಂಟ್ ಇಂದ ಮಾಡಿರ್ತಕ್ಕಂತಹ ಒಳ್ಳೆ ಚೇರಿನ ವ್ಯವಸ್ಥೆ ಇದೆ. ತುಂಬಾ ಚೆನ್ನಾಗಿದೆ. ಇದು ನಿಮ್ಗೇನ್ ಕಾಣಿಸ್ತಾ ಇದೆ, ಇದು ಒಂದು ಟ್ರೇಡ್ ಮಾರ್ಕ್, ತುಂಬಾ ವಿಶೇಷವಾಗಿರುವಂತಹದ್ದು. ಈ ಟ್ರೇಡ್ ಮಾರ್ಕ್ ಅತ್ಯಂತ ವಿಶೇಷವಾಗಿರ್ತದೆ. ಕುಷ್ಟಗಿ ಅಂತ ನೋಡ್ರಿ, ಇದು ಹಳದಿಯ ಬಣ್ಣದಲ್ಲಿ ಕಪ್ಪು ಮಸಿಯಿಂದ ಬರಿತಕ್ಕಂತಹ ನಾಮಫಲಕಗಳು ತುಂಬಾ ವಿಶೇಷವಾಗಿರ್ತವೆ. ಅದು ನಮ್ಮೂರಿಗೆ ಬಂದಿದೆ. ಇದೇ ರೈಲ್ವೆ, ಈ ಹಳದಿ ಮತ್ತು ಕಪ್ಪು ಮಸಿಯಿಂದ ಬರಿತಕ್ಕಂತಹದ್ದು ರೈಲು ಇಲಾಖೆಗೆ ಬಿಟ್ರೆ ಮತ್ತೆ ಯಾವ ಇಲಾಖೆಗೂ ಕೊಡಂಗಿಲ್ಲ ಇದನ್ನ. ಅಂಥದ್ದು ನಮ್ಮೂರಿಗೆ ಬಂದಿದೆ.
ಇದನ್ನ ನೋಡೋಣ ಬನ್ನಿ. ಇನ್ನು ಮುಂದೆ ಈ ಪ್ಲಾಟ್ಫಾರ್ಮ್ ಎಷ್ಟು ಉದ್ದವಾಗಿದೆ, ಇದನ್ನ ಕನಿಷ್ಠ ಏನೂ ಇಲ್ಲ ಅಂತಂದ್ರು 1 ಕಿಲೋಮೀಟರ್ನಷ್ಟು ದೂರ ಇದೆ ಇದು. ಬರ್ತದ ಸರ್ವೆ ಆಗ್ಯದ ಅಂತೇಳಿ ಹೇಳ್ತಿದ್ರು. ಇಡೀ 40ರಿಂದ 50 ವರ್ಷಗಳವರೆಗೆ ಇಲ್ಲಿಂದ ಮತ್ತೆ ಮುಂದೆ ಆಕ್ಚುಲಿ 20 ಕಿಲೋಮೀಟರ್ ಅಷ್ಟೇ ವರ್ಕ್ ಮಾಡತ್ತಿ ECB ಮುಂದೆ ಹಳ್ಳಿ ಭಾಗಕ್ಕೆ ಇಂಥ ಕೊಡುಗೆಯನ್ನು ನೀಡಿದಂತ ಎಲ್ಲಾ ಕೇಂದ್ರ ಸರ್ಕಾರದ, ಯಾಕಂದ್ರೆ ಬಡ ಜನರು ಕೂಡ ಬಹಳ ಈಸಿಲಿ ನಾವು ಬೇರೆ ಬೇರೆ ಊರಿಗೆ ಹೋಗಕ್ಕೆ ಅಂತ ನಮ್ಗೆ ಒಂದು ಬಹಳ ಖುಷಿಯಾಗಿದೆ. ಹೇಳಕ್ಕಾಗವಲ್ದ ಅದು, ಅದನ್ನ ಹೇಳ್ಬೇಕು ಈಗ ನಮ್ಗೆ ಹೆಂಗಾರ ಮಾಡಿ. ಏನ್ ಖುಷಿ ಆಗ್ತಾ ಇದೆ ಇಲ್ಲಿ ನಮ್ಮ ಕುಚ್ಚಿಗಳಾಗ ಆಗ್ತಿರೋದು. ಇದು ಬಹಳ ವರ್ಷದಿಂದನೇ ಇದಾಗಿತ್ತು. ತುಂಬಾ ಖುಷಿ ಆಯ್ತು ಅಂಕಲ್. ಮತ್ತೆ ಟ್ರೈನ್ ಎಲ್ಲ ಹೋಗ್ಬೋದು ಅಂಕಲ್.